ಏನು ಅಂಬಿಕಾ, ರೆಕ್ಕೆ ಬೆರೆತು ಹಕ್ಕಿಯಂತೆ ಹಾರಾಡುತ್ತಾ ಹೊರಟಿರಲ್ಲ. ಅವಸರ ಪಟ್ಟು ಎಲ್ಲಿಗೆ ನಿನ್ನ ಪಯಣ? ಅರಗಳಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬಾರದನ್ನು ಕಂಡು ದಿಕ್ಕು ತಪ್ಪಿ ಹೊರಟಿರುವಿಯಾ? ಇಲ್ಲ, ಅಮೃತದ ಸವಿಜೇನನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬರದ ಹಕ್ಕಿಯ ದಾರಿ ಕಾದು ಕಾದು ಕಂಗಾಲಾಗಿ ನಿಂತಿರುವೆಯಾ? ಅದಕ್ಕಾಗಿ ನೀನು ಯೋಚನೆ ಮಾಡುವುದೇ ಬೇಡ ಅಂಬಕ. ನೀನು ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿರುವ ಈ ಹಕ್ಕಿಯನ್ನು ಕಂಡು ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಹೀರಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯ ಪಡೋದಿಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಕಣೋ. ಹೆತ್ತವರ ಪ್ರೀತಿಯಲ್ಲಿ ಬೆಳೆದು ಅನ್ನ ತಿಂದು ಬದುಕಿದ ಲವಲವಿಕೆಯ ಹಕ್ಕಿ. ನೋಡು, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ನಿನ್ನಂತ ರಣಹದ್ದು ಕುಕ್ಕಿದ್ರೆ ನಾನು ನಿನ್ನಂತ ರಣಹದ್ದುಗಳ ಕೈಯನ್ನ ಕತ್ತರಿಸಿ ಹಾಕುವ ಆಟ ಮಾಡಿ ಹಾಕಿದನು. ಮಿಸ್ಟರ್ ಮಾಂತೇಶ್, 3 ವರ್ಷದಿಂದ ನೋಡ್ತಾ ಇದ್ದೀನಿ, ನನ್ನನ್ನೇ ಹಿಂಬಾಲಿಸ್ತಾ ಇದೀಯಾ. ನಿನ್ನ ಮೋಹದ ಜಾಲದಲ್ಲಿ ನನ್ನ ಸಿಲುಕಿಸೋದಿಕ್ಕೆ ನೋಡ್ತಾ ಇದೀಯ ಅಲ್ವಾ? ಎಂತ ದುರಾಸೆ ಕಣ ನಿಂದು. ನಿನ್ನ ದುರಾಸೆಗೆ ಬೀಳುವಂತ ಹೆಣ್ಣು ನಾನಲ್ಲ ಕಣೋ. ಅಲ್ಲ, ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಹಾ, ಮಾರುಕಟ್ಟೆಯಲ್ಲಿ ದೊರೆಯುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ಬೋಟಿನಿಂದ ಒಡೆಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ನಿನ್ನಂತ ಯೌವನದ ಹೆಣ್ಣು ಅಂದ್ರೆ ನನ್ನ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ. ಈ ಬೆಣ್ಣೆಯಂತ ಹಣ್ಣನ್ನು 3 ವರ್ಷಗಳ ಹಿಂದೆ ನನ್ನ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು. ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿತ್ತು, ನಿಜ. ಆದ್ರೂ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಮೊಸರಿಗೆ ಹೆಪ್ಪು ಬಿಟ್ಟ. ಹಾಲಿನಿಂದ ಮೊಸರಾದ ಮೇಲೆ ನೀನು ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ನಿನ್ನ ಹಂಬಲ. ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರುವಿಯ. ಈ ಹೊತ್ತು ನಾನು ಕಳೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ಆ ದೇವರಿಗೆ ಮೀಸಲಾಗುವೆ. ಅದಕ್ಕಾಗಿ ಈ ನಿನ್ನ ಬೆಣ್ಣೆಯಂತ ಯೌವನವನ್ನು ಯಾರ ಕಣ್ಣಿಗೆ ಕಾಣದ ಹಾಗೆ ರಸಿಕನಾಗಿ ಕದ್ದು ತಿನ್ನಲು ಬಂದಿದ್ದಾನೆ ಈ ಕಟುಕರ ಮಾತಿಗೆ ಹೆದರುವ ಹೆಣ್ಣಲ್ಲ ಕಡೆಯುಳು. ಹೆಣ್ಣು ತಿನ್ನಲು ಬಂದರು ಜಾತಿಯ ಬೇಕು ನೀನಾದರೆ ಬೆಣ್ಣೆ ಮುಚ್ಚಿರುವ ಈ ಪಾತ್ರೆ ಬಲು ಭದ್ರವಾಗಿದೆ. ಅಷ್ಟಾದರೂ ನೀನು ಬೆಣ್ಣೆ ತಿನ್ನಲು ಬಂದೆ ಅಂತಾದರೆ ನಿನ್ಗೆ ಸಿಗೋದು ಬೆಣ್ಣೆ ಅಲ್ಲ, ಬೆನ್ನಿಗೆ ಬೆತ್ತದ ಬರೆಗಳು. ನನ್ನಿಚ್ಛೆಯೇನಾದ್ರೂ ನೀನು ತುಚ್ಛವಾಗಿ ಕಂಡಿದ್ದೇ ಆದ್ರೆ ನಿನ್ನ ಯೌವನ ಅಂಗಳದಲ್ಲಿ ನಿನ್ನ ಅಂದ ಚಂದವನ್ನು ಮಂಗನಾಗಿ ನಾನು ಕೆಡಿಸಬೇಕಾಗುತ್ತದೆ.
ಈ ಈ ಮಂಗ ನಿನ್ನ ನಂದನವನಕ್ಕೆ ಬರುವುದಕ್ಕಿಂತ ಮುಂಚೆ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ. ಇಲ್ಲದಿದ್ರೆ ನನ್ನ ಆಶೆಯನ್ನು ಈಡೇರಿಸದಿದ್ದು ಹೋದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಆಸೆ ಹೇಗೆ ತೀರಿಸಿ. ಇಚ್ಛೆ ಇಲ್ಲದ ಹೆಣ್ಣನ್ನು ತುಚ್ಛ ಕಾರ್ಯಕ್ಕೆ ಕರೆದೆ ಅಂತಾದರೆ ನಿನ್ನ ಮುಂಡದಿಂದ ಸಾಕು. ಮನಸ್ಸಿಲ್ಲದ ಹೆಣ್ಣನ್ನು ಮುಟ್ಟಲು ಬಂದರೆ ಚಾಮುಂಡಿಯಾಗಿ ನನ್ನ ರಕ್ತವನ್ನು ಕುಡಿಯುವೆ. ಈ ಹೆಣ್ಣನ್ನು ಮುಟ್ಟಲು ಬರುವುದು ಒಂದೇ, ಹುತ್ತದಲ್ಲಿರುವ ಹಾವನ್ನು ಮುಟ್ಟುವುದು ಒಂದೇ. ಎಚ್ಚರ! ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಬದುಕೊಳ್ಳೆ. ಆಗ ನಿಲ್ಲಿಸೆ ನಿನ್ನ ಎಚ್ಚರದ ತತ್ವಗಳು ನನ್ನ ಚಪ್ಪಲಿಗೆ ಸಮ. ನನ್ನ ಬಯಕಲ್ಲಿ ಎಂತ ಹಠಮಾರಿ ಹೆಣ್ಣಾದ್ರೂ ಒಂದು ಸಲ ಕಣ್ಣಿಟ್ಟ ಮೇಲೆ ಮುಟ್ಟದೆ ಎಂದು ಬಿಟ್ಟುವನಲ್ಲ. ಇದಕ್ಕಾಗಿ ನನ್ನ ಘಟ ಉರುಳಿದರೂ ಸರಿ, ಕಳೆದುಕೊಳ್ಳುವ ಹೇಡಿಯೇ ನಾನು ಅಲ್ಲ. ಹುತ್ತಿನಲ್ಲಿ ಹಾವನ್ನು ಕೆಣಕಿದರೆ ಆ ಹಾವಿನ ಹಲ್ಲನ್ನು ಕಿತ್ತಿ 10 ಹಾವುಗಳ ವಿಷ ಕೊಡುವ ತಕ್ಕಿಸುವಲ್ಲ ಧೈರ್ಯ ಮಾಂತೇಶನಲ್ಲಿದೆ. ಅಂದಾಗ ನೀನೊಂದು ಸಣ್ಣ ಜಾತಿ ಹೆಣ್ಣು ಹುಳ. ಕಂಡಂತೆ ಬೊಗಳಿ ಸಣ್ಣ ಜಾತಿ ಹೆಣ್ಣುಳ ಎಂದು ತಾತ್ಸಾರ ಪಡಬೇಡ ಕಣ. ಒಮ್ಮೆ ಭಾರತದ ಇತಿಹಾಸದ ಪುಟಗಳನ್ನು ತೆರೆದು ನೋಡು. ಅಮೃತ ಯುಗದಲ್ಲಿ ಬ್ರಹ್ಮನೋ ಋಷಿ ಮುನಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿದ. ತ್ರೇತಾಯುಗದಲ್ಲಿ ಶಿವ ಭಕ್ತ ಎನ್ನಿಸಿಕೊಂಡಿರುವ ರಾವಣ ಸೀತಾಮಾತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿದ. ದ್ವಾಪರ ಯುಗದಲ್ಲಿ ದುಶ್ಯಾಸನ ಸೀತೆ ಎಂಬ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಹೆಣ್ಣು ಹೆಣ್ಣು ಎಂದು ಆಸೆ ಬೀಳುವ ಮೂರ್ಖರೆಲ್ಲರೂ ಆಸ್ತಿ ಹಣ ಐಶ್ವರ್ಯ ಎಲ್ಲ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ನಿನ್ನಂತ ನರಕುಂಡಿಗೆ ಇದೆಲ್ಲಿಂದ ಅರ್ಥ ಆಗುವುದು? ಹೆಣ್ಣಿನ ಮನಸ್ಸು ಅಲ್ಲದ ಮೂರ್ಖನೇನು? ನಿನಗೆ ಹೇಳಿ ಅವಶ್ಯಕತೆ ಇಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿದ್ದರೆ ಇಂಥ ಹರಿಯದ ಹೆಣ್ಣನ್ನು ಹಾದಿ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ನಾನು. ಹೊಚ್ಚು ಹೆಣ್ಣೆ, ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತ ಪುಸ್ತಕದಲ್ಲಿ ಈ ಪುರುಷನ ಪೌರುಷವನ್ನು ಮರೆತು ನೀನು ಪುಟಗಳು ತೆರೆದಿದ್ದೀಯಾ? ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣ ಕಳೆದುಕೊಳ್ಳೋದು ಅಷ್ಟೇ ಅಲ್ಲ, ಮನೆ ಮಠ ಆಸ್ತಿ ಅಂತಸ್ತು ಐಶ್ವರ್ಯ ಸರ್ವನಾಶ ಆದ್ರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಸರಿ, ಇಟ್ಟು ಆಳಬೇಕೆಂಬ ಕೆಟ್ಟ ಗುಣದವನು ನಾನು. ನೋಡು ಅಂಬಿಕಾ, ನೀನು ಹಠ ಮಾಡಿದಷ್ಟು ಗಂಡಿನಲ್ಲಿ ಚಟ ಹೆಚ್ಚಾಗುತ್ತದೆ. ಶಾಂತಿಯಿಂದ ನನ್ನನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನೋಡೆ. ನೋಡು ಮಾಂತೇಶ್, ಸುಜ್ಞಾನವನ್ನು ಸುಡುವ ಈ ಹೆಣ್ಣನ್ನು ಕೆಣಕಬೇಡ. ಅಜ್ಞಾನದಿಂದ ಮುಂದುವರೆದಂತಾದ್ರೆ ನೋಡು, ನಿನ್ನ ಸಾವು
ಅಂಬಿಕಾ ಅಂತೆ ನನ್ನ ಅಂತೆ ನೋಡು ಅಂಬಿಕಾ, ನನ್ನ ಅಂತೆ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಿದೆ. ನನ್ನ ಪ್ರಥಮ ದೃಶ್ಯವೇ ನಿನ್ನ ಶೈಲಹರಣ. ನನ್ನ ನಾಟಕದಲ್ಲಿ ನೀನು ನಾಯಕಿ ಆದರೂ ಸರಿ, ನಾಯಕಿ ಆದರೂ ಸರಿ, ಒಟ್ಟಿನಲ್ಲಿ ನೀನು ನನ್ನವಳಾಗಲೇಬೇಕು. ದೂರ ಸರಿದು ನಿಂತು ಮಾತಾಡು. ಹಠಕ್ಕೆ ಬಿದ್ದು ಅವಮಾನ ಪಡಬೇಡ. ನನ್ ಮಾತು ಕೇಳು. ಮಾತು ಕೇಳುವುದು ಹೇಳುವುದು ಸಮಯವಲ್ಲ ಅಂಬಿಕಾ, ಇದು ನಾವಿಬ್ಬರು ಸರಸವಾಡುವ ಸಮಯ. ಅಂತೂ ಒಳ್ಳೆಯ ಮಾತಿಗೆ ಮರ್ಯಾದೆ ಕೊಡುವವನು ನೀನಲ್ಲ. ಕತ್ತೆಗೆ ಲದ್ದಿಯಿಂದಲೇ ಬುದ್ಧಿ ಬರ್ಬೇಕು. ಕೆನ್ನೆ ಮುಟ್ಟಿ ಮತ್ತಷ್ಟು ತಪ್ಪು ಮಾಡಿದೆ. ಈಗ ಹೆಡೆ ತುಳಿದ ಘಟ ಸರ್ಪ ನಾನು. ಯಾವ ಹೊತ್ತಿನಲ್ಲಿ ನಿನ್ನನ್ನು ಕಚ್ಚುವುದೋ ಗೊತ್ತಿಲ್ಲ ಅಂಬಿಕಾ. 10 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಾಂತೇಶನ ಮನಿತನಕ್ಕೆ ಉಂಟು. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ನಿತ್ತನಲ್ಲದೆ ಗುಂಡಿಟ್ಟು ಕೊಲ್ಲಬಹುದಾಗಿತ್ತು. ಆದರೆ ಒಂದೇ ಒಂದು ಮಾತಿಗಾಗಿ ನೀನು ದಕ್ಕಿ ಹೋದೆ. ನಿನ್ನಲ್ಲಿ ಸರಸವಾಡಬೇಕೆಂಬ ಹಂಬಲ ನನ್ನಲ್ಲಿ ದಿನನಿತ್ಯವೂ ಹೆಚ್ಚಾಗ್ತದೆ. ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನೀನು ನಾವು ದಕ್ಕಿಕೊಂಡು ಹೋದೆ. ಇದೇ ರೀತಿ ನೀನು ಮುಂದುವರೆದಿದ್ದೆ ಆದ್ರೆ ನಿನ್ನ ಬೋಳಿಗೆ ಬೆಂಕಿ ಇಡುವುದು ಖಚಿತ ಅಂಬಿಕಾ. ಹೇ ಅಂಬಿಕಾ, ನೀನೆಷ್ಟೇ ನನ್ನನ್ನು ದ್ವೇಷಿಸಿದರೂ ನನ್ನ ಮನಸ್ಸು ಮಾತ್ರ ನಿನ್ನನ್ನು ಪ್ರೀತಿಸು ಅಂತ. ಎಲ್ಲಿ ಹೋದಿನಲ್ಲೇ ಬಾ ನನ್ನಲ್ಲಿಗೆ. ಐ ಲವ್ ಕವಿ ಕಾಳಿದಾಸ